ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಬಸವಣ್ಣನವರ ವಚನ ಹೀಗಿದೆ: ಭೂಮಿಯೊಳಗೆ ನಿಧಾನವಿದ್ದುದ ಅಂಜನವುಳ್ಳವರು ತೋರಿರಯ್ಯ. ಅಂಜಲು ಬೇಡ, ಕಂಡ ಮನದಲ್ಲಿ ಸಂದೇಹವ ಮಾಡದಿರ. ಜಂಗಮದೊಳಗೆ ಲಿಂಗಯ್ಯನಿದ್ದಾನೆಂದು ನಂಬುಗೆಯುಳ್ಳಡೆ ತೋರುವ ಕೂಡಲ ಸಂಗಯ್ಯ. ಈ ವಚನದ ಸಾರ ಹೀಗಿದೆ: ಅಂಜನವುಳ್ಳವರು ಭೂಮಿಯಲ್ಲಿ ಹುದುಗಿಕೊಂಡಿರುವ ನಿಧಿಯನ್ನು ತೋರಿಸುತ್ತಾರೆ. ಹಾಗೆಯೇ ಅಂಜದೆ, ಅಳುಕದೆ, ಮನಸ್ಸಿನಲ್ಲಿಯೂ ಯಾವುದೇ ರೀತಿಯ ಸಂದೇಹವನ್ನು ಹೊಂದದೆ ಜಂಗಮದಲ್ಲಿ ಲಿಂಗವಿದೆ ಎಂದು ನಂಬಿಕೆಯನ್ನಿಟ್ಟರೆ ಅದು ಖಂಡಿತವಾಗಿಯೂ ಭಗವಂತನ ದರ್ಶನವಾಗುತ್ತದೆ. ಜಂಗಮದಲ್ಲಿ ಲಿಂಗವಿದೆ ಎಂಬ ಅಚಲ ನಂಬಿಕೆಯೇ ಅಂಜನವಿದ್ದಂತೆ ಎಂಬ ಬಸವಣ್ಣನವರ ಸ್ಪಷ್ಟ ಭಾವ ಅವರ ಈ ವಚನದ ಮೂಲಕ ಅಭಿವ್ಯಕ್ತಗೊಂಡಿದೆ. ಇಂದಿನ ಮಾತು: ಹೊರ ಪ್ರಪಂಚದ ಆಗು ಹೋಗುಗಳನ್ನು ನಿಯಂತ್ರಿಸುವುದು ನಮ್ಮ ಕೈಲಾಗದ ಸಂಗತಿಯಾಗಿದೆ. ಅಂತರಂಗವನ್ನು ಶುಚಿಗೊಳಿಸುವತ್ತ ನಮ್ಮೆಲ್ಲರ ಶ್ರಮವಹಿಸಿ ಧನ್ಯತೆ ಪಡೆಯೋಣ. ತಪ್ಪಿಲ್ಲದೆ ಇದ್ದಾಗಲೂ ವಾದಕ್ಕಿಳಿದೆ ಕ್ಷಮೆ ಕೇಳುವುದು ಹೇಡಿತನವಲ್ಲ, ಅದು ಸಂಬಂಧಗಳನ್ನು ಉಳಿಸಿಕೊಳ್ಳುವ ಸುಸಂಸ್ಕೃತ ವಿಧಾನವಾಗಿದೆ. ಸಂಬಂಧಗಳಿಗೆ ಮಹತ್ವವನ್ನು ಕೊಡಬೇಕಾಗಿದೆ. ಶರಣು ಶರಣಾರ್ಥಿಗಳು.